ಇದೋ ಮುಗಿಸಿ ತಂದಿಹೆನ್ ಈ ಬೃಹತ್ ಗಾನಮಂ. ನಿಮ್ಮ ಸಿರಿ ಅಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೆ, ಕರುಣಿಸಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಇವತ್ತು ರಾಷ್ಟ್ರಕವಿ ರಸಋಷಿ ಕುವೆಂಪು ಅವರ ಜನ್ಮದಿನ. ಅದರ ಪ್ರಯುಕ್ತವಾಗಿ ಅವರು ಬರೆದಿರೋ ಒಂದು ಪುಸ್ತಕವನ್ನು ಪರಿಚಯ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಪುಸ್ತಕವನ್ನು ಓದೋ ಧೈರ್ಯ ನಮಗೆ ಇರಲಿಲ್ಲ. ಆದರೆ ನವೆಂಬರಲ್ಲಿ ಇದನ್ನು ಓದಬೇಕು ಅನ್ನೋದಕ್ಕೆ ಒಂದು ಸ್ಫೂರ್ತಿ ಸಿಕ್ತು. ಕನ್ನಡ ರಾಜ್ಯೋತ್ಸವ ಈವೆಂಟ್ ಒಂದರಲ್ಲಿ ಲೇಖಕ ವಿಜ್ಞಾನಿ ಡಾಕ್ಟರ್ KN ಗಣೇಶಯ್ಯ ಅವ್ರನ್ನ ಸಂದರ್ಶಿಸುವ ಸೌಭಾಗ್ಯ ನಮಗೆ ಸಿಕ್ಕಿತ್ತು. KN ಗಣೇಶಯ್ಯ ಅವರ ಪುಸ್ತಕದ ಹೆಸರುಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಅವರಲ್ಲಿ ಕೇಳಿದಾಗ ಅವರು ಶ್ರೀರಾಮಾಯಣ ದರ್ಶನಂ ಪುಸ್ತಕದಿಂದ ಇನ್ಸ್ಪೈರ್ ಆಗಿ ನನ್ನ ಬುಕ್ಗಳಿಗೆ ಈ ಥರ ಹೆಸರನ್ನು ಇಡ್ತೀನಿ ಅಂತ ಹೇಳಿದ್ರು. ಹಾಗೆ ಅವರ ಮಗಳನ್ನು ಮಲಗಿಸೋದಕ್ಕೆ ಈ ಪುಸ್ತಕದ ಕವನಗಳನ್ನು ಅವರು ಓದ್ತಾ ಇದ್ರಂತೆ. ಇದನ್ನು ಹೇಳಿ ಒಂದೆರಡು ಸ್ಯಾಂಪಲ್ನ ಅಲ್ಲಿ ಹೇಳಿದ್ರು. ಅದನ್ನು ಕೇಳಿ ನಾವು ಫಿದಾ ಆಗೋದ್ವಿ. ಈ ಪುಸ್ತಕನ ಓದಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈಗ ಈ ಪುಸ್ತಕ ನಮ್ಮದು ಫೇವ್ರೆಟ್ ಬುಕ್ ಆಗಿದೆ. ಈ ಪುಸ್ತಕವನ್ನು ಪರಿಚಯಿಸೋ ಯೋಗ್ಯತೆ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಶ್ರೀರಾಮಾಯಣ ದರ್ಶನಂ. ಲೇಖಕರು ಕುವೆಂಪು, ಪ್ರಕಾಶಕರು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ. ಪುಟಗಳು 800, ಬೆಲೆ 650 ರೂಪಾಯಿಗಳು. ಜಾನ್ರ ಮಹಾಕಾವ್ಯ. ಕುವೆಂಪು ಅವರು ಈ ಮಹಾಕಾವ್ಯವನ್ನು ತಮ್ಮ ಗುರುಗಳಾದ ವೆಂಕಣ್ಣಯ್ಯ ಅವರಿಗೆ ಅರ್ಪಿಸಿದ್ದಾರೆ. ಹೆಸರೇ ಹೇಳೋ ಹಾಗೆ ಇದು ರಾಮಾಯಣದ ದರ್ಶನ. ನಾವಿಂದೆಂದು ಕೇಳಿರದ ಕಂಡಿರದ ರಾಮಾಯಣವನ್ನು ಈ ಪುಸ್ತಕ ನಮಗೆ ದರ್ಶನ ಮಾಡಿಸುತ್ತೆ. ರಾಮಾಯಣಕ್ಕೆ ಆಧುನಿಕತೆಯ ಮೆರಗನ್ನು ಕೊಟ್ಟು ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ವಿಶೇಷತೆ ಹಾಗೂ ಗೌರವವನ್ನು ಈ ಪುಸ್ತಕದಲ್ಲಿ ಕುವೆಂಪು ಅವರು ಸಲ್ಲಿಸಿದ್ದಾರೆ. ಇಡೀ ಕಾವ್ಯವು 4 ಸಂಪುಟಗಳಾಗಿ ವಿಂಗಡಣೆಗೊಂಡಿದೆ. ಅಯೋಧ್ಯ ಸಂಪುಟ, ಕಿಷ್ಕಿಂಧ ಸಂಪುಟ, ಲಂಕಾ ಸಂಪುಟ ಹಾಗೂ ಶ್ರೀ ಸಂಪುಟ. ಪ್ರತಿಯೊಂದು ಸಾಲು, ಪ್ರತಿಯೊಂದು ಪದನೂ ಮತ್ತೊಮ್ಮೆ ಮಗದೊಮ್ಮೆ ಓದಬೇಕು ಅಂತ ಅನಿಸುತ್ತೆ. ನಾವು ಆಗಲೇ ಹೇಳಿದಾಗೆ ಇಲ್ಲಿ ರಾಮಾಯಣಕ್ಕೆ ಆಧುನಿಕತೆ ಸ್ಪರ್ಶವನ್ನು ಕೊಟ್ಟಿದ್ದಾರೆ ಅಂತಂದ್ವಿ. ಅದಕ್ಕೆ ಒಂದು ಎಕ್ಸಾಂಪಲ್ಲು ಈ ಥರ ಇದೆ. ದೇವ ಅಸುರರ ಮಂದರದ ಮೇಣ್, ವಾಸುಕಿಯ ಮತನ ದೈತ್ಯತೆಗೆ ಎಂತು ಮುನ್ನ ಒಮ್ಮೆ, ತಾನು ಉಕ್ಕಿದಂತೆ ಭೂಜರಟ ಜಠರ ಅಂತರದ ಪಲ್ಲಟದ ಪರಿಣಾಮದಿಂದಂ ಪ್ರಕೋಪಿಸುತ್ತಾ ಭೋರ್ಗುದಿದು ಮೇಲೆ ಅಲೆಯುವುದು ಅಟ್ಲಾಂಟಿಕ್ ಅಂಬುದಿ, ಪೆಸಿಫಿಕ್ ಅಂಬುದಿಯೊಡನೆ ಡಿಕ್ಕಿ ಹೊಡೆದುಕ್ಕಿ. ಇದು ರಾಮ ಮತ್ತು ಭರತರ ಮಿಲನವನ್ನು ವರ್ಣಿಸಿರೋ ರೀತಿ. ಹೇಗೆ ಭೂಮಿ ಕೆಳಗಡೆ ಇರೋ ಲೇಯರ್ಸು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅಟ್ಲಾಂಟಿಕ್ ಸಮುದ್ರ ಮತ್ತು ಪೆಸಿಫಿಕ್ ಸಮುದ್ರ ಒಂದಕ್ಕೊಂದು ಡಿಕ್ಕಿ ಹೊಡೆದು ಎತ್ತರದ ಅಲೆಗಳು ಮೂಡುತ್ತೋ, ಹಾಗೆ ರಾಮ ಮತ್ತು ಭರತರು ಮೀಟ್ ಆದಾಗ ಅವರ ಪ್ರೀತಿ ಮತ್ತು ದುಃಖ ಹುಕ್ಕಿ ಹರಿತಾ ಇತ್ತು ಅಂತ ಹೇಳ್ತಾರೆ. ಎಲ್ಲರೂ ಭಾಷೆಯನ್ನು ಉಪಯೋಗಿಸಿ ಒಂದು ಸುಂದರವಾದ ಕಾವ್ಯವನ್ನು ರಚಿಸಿದ್ರೆ, ಇಲ್ಲಿ ಕುವೆಂಪು ಅವರು ತಮ್ಮ ಕಾವ್ಯದಿಂದ ಕನ್ನಡ ಭಾಷೆಯ ಅಂದವನ್ನು ಹೆಚ್ಚಿಸಿದ್ದಾರೆ. ಇವರು ಬಳಸೋ ಪದಪುಂಜ, ಉಪಮಾನ, ಉಪಮೇಯ ಅಲಂಕಾರಗಳು ಬಹುಶಃ ಯಾವುದೇ ಭಾಷೆಯ ಯಾವುದೇ ಕವಿಯೂ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಭಾವನೆ. ಉದಾಹರಣೆಗೆ ಮಂಥರೆನ ಒಂದು ಕಡೆ ವರ್ಣಿಸಿದ್ದಾರೆ. ಮಂಥರೆ ಬಗ್ಗೆ ಬರೆಯೋದಕ್ಕೆ ಏನಿರುತ್ತೆ ಅಂತ ನಮಗೆಲ್ಲ ಅನ್ನಿಸ್ತಾ ಇರುತ್ತಲ್ವ. ಆದರೆ ಇವ್ರು ಏನು ಬರೆದಿದ್ದಾರೆ ಅಂತ ನಾನು ಓದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕುಡುಬಿಲ್ಲು ಬಾಗಿದ ಮೈಯ, ತೊಣ್ಣಬೆಲ್ ಗಳವಿಡಿದ ಕರ್ರನೆಯ ಕುಬ್ಜತೆಯ, ಗೂಳಿ ಹಿಣ್ಣಿನಳಿಯ ಓಲು ಗೂನು ಉಬ್ಬಿದ ಬೆನ್ನ. ಹೀಗೆ 1 ಪುಟದಷ್ಟು ಮಂಥರೆಯ ವರ್ಣನೆ ಇದೆ. ಹಾಗೆ ಪಂಚವಟಿಗೆ ರಾಮ ಲಕ್ಷ್ಮಣ ಸೀತೆ ಹೋದಾಗ ಅದನ್ನು ವರ್ಣಿಸೋ ಸಾಲು ಈ ರೀತಿ ಇದೆ. ತರಂಗ ಮಂಜುಳ ಋತಿಯ, ವಾಣಿಯಿಂದ ಯಮಗೆ ಸುಸ್ವಾಗತವನ್ನು ಉಳಿವಲ್, ಅದೋ ಚಂಚಲ ಅಂಚಲ ಗತಿಯ ಗೋದಾವರಿ. ಅದೋ ಅಲ್ಲಿ ವೈಡೂರ್ಯಗಳೇ ರಾಸಿಗೊಂಡಂತೆ, ದಡಂ ಮುಚ್ಚಿ ಪಸುರು ಮುಡಿದು ಸಾಲ್ಗೊಂಡಿಹವು ಹೊಂಗೆ. ಇದನ್ನು ವರ್ಣಿಸೋಕೆ ಅಥವಾ ವಿವರಣೆ ನೀಡೋದಕ್ಕೆ ನಾವು ಅಶಕ್ತರು. ಇದನ್ನು ಸುಮ್ಮನೆ ಓದಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. GSS ಅವರ ಪ್ರಕಾರ
ನಾವು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನವನ್ನು ಓದದೇ ಇದ್ದರೆ ಒಂದು ಮಹತ್ತಾದ ಕೃತಿಯಿಂದ ವಂಚಿತರಾಗೋದಷ್ಟೇ ಅಲ್ಲ, ಒಂದು ಮಹತ್ತಾದ ಎಕ್ಸ್ಪೀರಿಯನ್ಸ್ ಕೂಡ ಮಿಸ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ಕನ್ನಡದ ಕವಿಗಳಲ್ಲದೆ ಕನ್ನಡೇತರ ಕವಿಗಳು ಕೂಡ ಹಾಡಿ ಹೊಗಳಿದ್ದಾರೆ. ಈ ಪುಸ್ತಕವನ್ನು ಇಂಗ್ಲೀಷಿಗೆ ಶಂಕರ್ ಮುಕಾಶಿ ಪುಣೇಕರ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರ ಮಾತಿನಲ್ಲಿ ಹೇಳೋದಾದರೆ, ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಸೆಂಚುರಿ ಕನ್ನಡ ವಾಸ್ ಮೇಡ್ ಎ ಲ್ಯಾಂಗ್ವೇಜ್ ವರ್ತಿ ಆಫ್ ಗಾಡ್ಸ್ ಅಂತ ಹೇಳ್ತಾರೆ. ಬಿರಿಯಾನಿ ತಿಂದವನಿಗೆ ಚಿತ್ರಾನ್ನ ಹೇಗೆ ಇಷ್ಟ ಆಗಲ್ವೋ ಹಾಗೆ ಈ ಪುಸ್ತಕನ ಓದಿದ ಮೇಲೆ ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಪುಸ್ತಕಗಳು ಅಷ್ಟಾಗಿ ಇಡಿಸೋಲ್ಲ. ಬೇರೆದು ಓದಬೇಕಾದ್ರೆ ಈ ಪುಸ್ತಕದ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ರೀಡ್ ಅಟ್ ಯುವರ್ ಓನ್ ರಿಸ್ಕ್. ಹಾಗಂತ ಇದು ಈಸಿ ರೀಡ್ ಅಲ್ಲ. ಭಾಷೆಯ ಬಗ್ಗೆ ನಮಗೆ ಹಿಡಿತಾ ಇರಬೇಕು. ಹಾಗೆ ಹಳೆಗನ್ನಡದ ಬಗ್ಗೆನೂ ಒಂಚೂರು ನಾಲೆಡ್ಜ್ ಇರಬೇಕು. ಪದಗಳನ್ನು ಎಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂತ ಗೊತ್ತಿದ್ರೆ ಇದು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಒಂದು ಸತಿ ಇದು ನಮ್ಮ ಹಿಡಿತಕ್ಕೆ ಸಿಕ್ಕಿದ್ರೆ ಪುಸ್ತಕವನ್ನು ಕೆಳಗೆ ಇಡೋ ಮಾತೇ ಇಲ್ಲ. ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ದಿನಕ್ಕೆ 1 ಪೇಜ್ ಅಷ್ಟೇ ಓದಿ ಅದನ್ನು ಆಸ್ವಾದಿಸಿ ಸವಿರಿ. ಖಂಡಿತ ಓದ್ತೀರಾ ಅಲ್ವಾ? ಇನ್ ಕೇಸ್ ನಿಮಗೆ ಕಾವ್ಯವನ್ನು ಓದೋದಕ್ಕೆ ಕಷ್ಟ ಅಂದರೆ ಇದರ ಗದ್ಯ ರೂಪ ಕೂಡ ಅವೈಲಬಲ್ ಇದೆ, ಅದನ್ನಾದರೂ ಓದ್ಬೋದು. ಇಲ್ಲ ಇದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ, ಅದನ್ನಾದರೂ ನೀವು ಓದಬಹುದು. ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕವನ್ನು ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.